ಕಲಬುರಗಿ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಮನೆಗಳ್ಳತನ ಪ್ರಕರಣಗಳು ಸೇರಿದಂತೆ 4 ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಎಸ್ಪಿ ಅಡೀರು ಶ್ರೀನಿವಾಸು ಹೇಳಿದ್ದಾರೆ. ಕಲಬುರಗಿಯಲ್ಲೇ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದಾರೆ. ಗೂಡೂರು ಗ್ರಾಮದಲ್ಲಿ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುನೀಲ್ ಪವಾರ್ ಎಂಬಾತನನ್ನು ಬಂಧಿಸಿ 6 ಲಕ್ಷ ಮೌಲ್ಯದ 51 ಗ್ರಾಂ ಚಿನ್ನದ ಮತ್ತು 212 ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇಜೇರಿ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಅಮೀರ್ ಬಿ ಎಂಬ ಮಹಿಳೆ ಕತ್ತಿಗೆ ಚಾಕು ಇರಿದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಹಮ್ಮದ್ ಯೂನುಸ್ ಎಂಬಾತನನ್ನ 1.5 ಲಕ್ಷ ಮೌಲ್ಯದ 16 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇತ್ತ ಶಹಾಬಾದ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹೊನಗುಂಡ ಗ್ರಾಮದ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿರಾಗ್ ರಾಥೋಡ್ನನ್ನ ಬಂಧಿಸಿ ದೇವಿಯ ಕೊಳ್ಳಲಿನ 10 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಶಹಾಬಾದ್ ಪಟ್ಟಣದಲ್ಲಿ ಬೈಕ್ ಕಳ್ಳತನ ಪ್ರಕರಣವನ್ನ ಬೇಯಿಸಿರುವ ಪೊಲೀಸರು 2 ಅಪ್ರಾಪ್ತ ಬಾಲ ಆರೋಪಿಗಳನ್ನ ಬಂಧಿಸಿ 1.28 ಲಕ್ಷ ರೂಪಾಯಿ ಮೌಲ್ಯದ 3 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಆಟೂರು ಶ್ರೀನಿವಾಸಲು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಪ್ರಜಾಪ್ ಅವರ್ ಟಿವಿ, ಕಲಬುರಗಿ. ಶಹಾಬಾದ್ ಮೆಂಡಿ ಬಜಾರ್ ರೈಲ್ವೆ ಠಾಣೆ ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿರುವಂತಹ ಒಂದು ಹೋಂಡಾ ಆಕ್ಟಿವಾ ಕಳ್ಳತನ ಆಗಿರುತ್ತದೆ. ಇದು ಸಂಬಂಧ ನಾವು ಒಂದು ಕೇಸನ್ನು ಕಳ್ಳತನ ಪ್ರಕರಣವನ್ನು ಶಹಾಬಾದ್ ಪೊಲೀಸ್ ಠಾಣೆ ದಾಖಲಿಸಿಕೊಂಡಿರ್ತೇವೆ. ಪದೇ ಪದೇ ಅಲ್ಲಿ ಕಳ್ಳತನ ಆಗಿರೋ ನಮ್ ಗಮನಕ್ಕೆ ಬಂದಿದ್ದಾಗ ಬೀಟ್ ಎಲ್ಲ ಸರ್ವ್ ಮಾಡ್ತಾ ಇದ್ವಿ. ಕ್ರೈಮ್ ಟೀಮ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಇಬ್ಬರು ಜುವೆನೈಲ್ಸ್ ಅಂದ್ರೆ ಏನು ಸಂಘರ್ಷಕ್ಕೊಳಗಾದ ಇಬ್ಬರು ಬಾಲಕರು ಅಂದ್ರೆ ಜುವೆನೈಲ್ಸ್ ಅವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಿದ್ಮೇಲೆ ಅವ್ರು ನಾವು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಅವರಿಂದ ಈ ಕಳ್ಳತನ ಆಗಿರುವಂತಹ ಹೋಂಡಾ ಆಕ್ಟಿವಾ ಸ್ಕೂಟರ್ ಅನ್ನು ನಾವು ರಿಕವರಿ ಮಾಡಿದ್ವಿ. ಅದ್ರ ಜೊತೆ ನಾವು ಇನ್ನೊಂದು 2 ಬೈಕ್ ಕಳ್ಳತನಗಳನ್ನು ಆಗಿರುವಂತಹ ಬೈಕ್ಸ್ ರಿಕವರಿ ಮಾಡಿದ್ದೇವೆ. ಒಟ್ಟಾರೆ ಅವರ ಕಡೆ ಟೋಟಲ್ 3 ಮೋಟಾರ್ ಸೈಕಲ್ಸ್ ವರ್ತ್ 90,000 ಪ್ರಾಪರ್ಟಿ ಜಪ್ತಿ ವಶಪಡಿಸಿಕೊಂಡಿದ್ದೇವೆ. ಸೊ ಟೋಟಲ್ 3 ಬೈಕ್ಸ್ ರಿಕವರಿ ಮಾಡಿದ್ದಕ್ಕೆ ಒಟ್ಟು 4 ಕೇಸಸ್ ಇದೆ. ಜೀವರ್ಗಿಯಲ್ಲಿ 2 ಕೇಸಸ್, ಶಹಾಬಾದ್ ಅಲ್ಲಿ 2 ಕೇಸಸ್. ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು ಎಸ್ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲ್ ಎನ್ನುವಂತಹ 109 ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 1,800 rupees ಆಫ್ ಕ್ಯಾಶ್, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಅಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಈ ಆರೋಪಿ ಪತ್ತೆ ಕುರಿತು ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು ಪಿಎಸ್ಐ ಕಲಾವತಿ ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ. ಅವರೆಲ್ಲ ಎಲ್ಲಾ ಕಡೆ ಈ ಹಳೆ ಆರೋಪಿಗಳು ಯಾರಿದ್ದಾರೆ, ಯಾಕಂದ್ರೆ ಈ ಕೇಸು ಡೇ ಟೈಮ್ ಅಲ್ಲಿ ಆಗಿದೆ. ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ. ಇವರು ಮೇನ್ ಇವರದು ಹಿನ್ನೆಲೆ ನೋಡಿದ್ರೆ ಇವರದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ. ಇವ್ರದ್ದು MO ಯಾವ ತರ ಅಂದ್ರೆ ಇವರು ಡೇ ಟೈಮ್ ಅಲ್ಲಿ ಎಲ್ಲಾ ರೆಕ್ಕಿ ಮಾಡ್ತಾ ಇರ್ತಾರೆ, ಎಲ್ಲಾ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ ಅದನ್ನು ಸ್ವಲ್ಪ ದೂರ ಇರುವಂತ ಅಂದ್ರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂತಹ ಮನೆಗಳು ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನ್ ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗ್ಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋದು ಇವರ MO ಇದೆ. ಇದೇ ಹಾಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿಂದ ಹಲ್ಲೆ ಮಾಡಿ
ಇಮಿಡಿಯೇಟ್ ಆಗಿ ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ತರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ, ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ, ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಅದರಿಂದ ಇವರು ಒಬ್ಬರೇ ಮಹಿಳೆ ಇರುವುದು ಅವರಿಗೆ ಒಂದು ಇರುವುದರಿಂದ ಅವ್ರಿಗೆ ಯಾರು ಇಲ್ಲ ಅಂತ ನೋಡ್ಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ. ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ. ಇವರು ನಾವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂದ ಪ್ರಕರಣಗಳು ದಾಖಲಾಗಿದ್ದಾವೆ. ಈ 24 ಅಕ್ಟೋಬರ್ 2025 ರಂದು ಈ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಹೊಳಗುಂಟ ಗ್ರಾಮದಲ್ಲಿ ಶ್ರೀ ಚಂದ್ರಾಲ ಪರಮೇಶ್ವರಿ ಟೆಂಪಲ್ ಕೀಲಿ ಮುರಿದು ದೇವಿಯ ಕೊರಲಲ್ಲಿಂದ 10 ಗ್ರಾಮ್ಸ್ ಗೋಲ್ಡ್ ಅನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಶಾಬಾದ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಮಾಡಿರುವಂತ ದೂರು ದಾಖಲಿಸಿರ್ತಾರೆ. ಈ ಕೇಸ್ ಪತ್ತೆ ಕುರಿತು ಡಿವೈಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ರಚನೆ ಮಾಡಿಕೊಂಡು ಈ ಕೇಸ್ ಕುರಿತು ಸಾಕಷ್ಟು ಎಫರ್ಟ್ಸ್ ಎಲ್ಲ ಮಾಡಿರ್ತಾರೆ. ಫೈನಲ್ ಆಗಿ ಅವರು ಎಫರ್ಟ್ಸ್ ಕಾರಣದಿಂದ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿರ್ತಾರೆ. ಅವರ ಹೆಸರು ನೋಡಲಾಗಿ ಚಿರಾಗ್ ತಂದೆ ಅಮರ್ ರಾಥೋಡ್ ಅಂತ. ಇವರು ಜೀಜೋರಿ ಗ್ರಾಮ ಬಾರಾಮತಿ ಪುಣೆದವರು ಆಗಿರ್ತಾರೆ. ಇವರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಗೋಲ್ಡ್ ಅನ್ನು ರಿಕವರಿ ಮಾಡ್ಕೊಂಡಿದ್ದೇವೆ ಮತ್ತು ಅವರ ನ್ಯಾಯಾಂಗ ಬಂದಲ್ಲಿ ಕಳಿಸಿಕೊಟ್ಟಿದ್ದೇವೆ. ಇದು ಟೋಟಲ್ ಅವರು ಅರೌಂಡ್ ಮೇನ್ ಆರೋಪಿ ಆದ ಚಿರಾಗ್ ಮತ್ತು ಅವ್ರ 4 ಅಸೋಸಿಯೇಟ್, ಟೋಟಲ್ 5 ಮೆಂಬರ್ಸ್ ಈ ಕೃತ್ಯವನ್ನು ಪ್ರಾಪರ್ಟಿ ಅಫೆನ್ಸ್ ಅನ್ನು ಮಾಡಿರ್ತಾರೆ. ಇನ್ನೂ 4 ಜನ ಆರೋಪಿ ಇನ್ನೂ ನಮಗೆ ಅರೆಸ್ಟ್ ಮಾಡೋದು ಬಾಕಿ ಇದೆ. ಈಗ ಸದ್ಯಕ್ಕೆ ನಮ್ಮ ಲೋಕಲ್ ಅಲ್ಲಿ ಇವ್ರ ಮೇಲೆ ಯಾವುದೇ ಕೇಸಸ್ ಇಲ್ಲ, ಬಟ್ ಮಾಹಿತಿ ಇದೆ ಇವರು ಈ ತರ. ಮತ್ತು ಇನ್ನೊಂದು ಸೇಮ್ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ರಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್. ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರ್ಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲೂ ನಮ್ಗೆ ಡಾಕ್ಟರ್ ಅದನ್ನು ಒಂದು ಹೆಲ್ಪ್ ಆಗಿದೆ. ಏನು ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಕ್ಟರ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವನ್ನು ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆರೋಪಿ ಅವರು ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಅವರ ಯೂನಸ್ ಅಂತ ಇಲ್ಲ ಅಂದ್ರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತದೆ, ಬಟ್ ದೂರದ ರಿಲೇಷನ್. ಅವ್ರ ಅಜ್ಜ ಟೈಮಲ್ಲಿ ಅವ್ರ ರಿಲೇಷನ್ ಅಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲ್ ಅಲ್ಲೇ ಇರ್ತಾರೆ. ಇವರಿಗೆ ಮದ್ಯಪಾನ ಅಂದ್ರೆ ಕುಡಿಯುವುದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನ್ ಮಾಡ್ಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರು ಒಬ್ಬರೇ ಮನೆಯಲ್ಲಿ ಇರ್ತಾರೆ. ಮತ್ತೆ ಅವ್ರ ಮಕ್ಕಳು ಮತ್ತೆ ರಿಲೇಷನ್ ಅವರೆಲ್ಲ ಹೈದರಾಬಾದ್ ಅಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ್ಮೇಲೆ ಆ ನೈಟ್ ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ್ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ